ನವರಾತ್ರಿಯ ದಿನಗಳಂದು ಹೀಗೆ ಅಪ್ಪಿತಪ್ಪಿಯೂ ಮಾಡಬಾರದು. ಎಚ್ಚರ. ನವರಾತ್ರಿಯ ದಿನಗಳಂದು ಹೆಂಗಸರು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು. ನವರಾತ್ರಿಯ ದಿನಗಳಂದು ಉಗುರುಗಳನ್ನು ಕತ್ತರಿಸಬಾರದು. ನವರಾತ್ರಿಯ ದಿನಗಳಂದು ನಿಂಬೆಹಣ್ಣನ್ನು ಕಟ್ ಮಾಡಬಾರದು. ನವರಾತ್ರಿಯ ದಿನಗಳಂದು ಬೆಳ್ಳಿಗೆ ಸೂರ್ಯನು ಉದಯಿಸುವ ಮೊದಲೇ ಹೇಳಬೇಕು. ಬೆಳಕು ಹರಿದ ಮೇಲೆ ಆಲಸ್ಯವಾಗಿ ಏಳುವುದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ನವರಾತ್ರಿಯ ದಿನಗಳಂದು ಮದುವೆಯಾದ ಹೆಂಗಸರು ತಪ್ಪದೆ ಅರಿಶಿನವನ್ನು ಕಾಲುಗಳಿಗೆ ಹಚ್ಚುವುದರಿಂದ ದೀರ್ಘ ಸುಮಂಗಲಿಯಾಗುವ ಪ್ರಾಪ್ತಿ ಲಭಿಸುತ್ತದೆ. ಈ ನವರಾತ್ರಿಯ ದಿನಗಳಂದು ಮನೆಯಲ್ಲಿ ಕಿತ್ತಾಡುವುದು, ಬೈಯುವುದು, ಜಗಳಗಳಿಗೆ ಹೋಗುವುದು ಮಾಡಬಾರದು. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರಬೇಕು. ನವರಾತ್ರಿಯ ದಿನಗಳಂದು ಅಂದರೆ ಶನಿವಾರದಂದು ಯಾರೂ ತಲೆಗೆ ಎಣ್ಣೆಯನ್ನು ಹಚ್ಚಕೂಡದು ಹಾಗೂ ಪುರುಷರು ತಮ್ಮ ಅತ್ತೆ ಮಾವನ ಮನೆಗೆ ಹೋಗಬಾರದು. ನವರಾತ್ರಿಯ ದಿನಗಳಂದು ನೀರಿನಲ್ಲಿ ದೇವಿ ಶಕ್ತಿಯು ತುಂಬಿರುತ್ತದೆ. ಆದ್ದರಿಂದ ಮನೆಯಲ್ಲಿ ಪ್ರತಿಯೊಬ್ಬರೂ ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಕುಟುಂಬದವರಿಗೆ ದೇವರುಗಳ ಆಶೀರ್ವಾದವು ಲಭಿಸುತ್ತದೆ. ಗಂಡಸರು ಪ್ರತಿದಿನ ತಣ್ಣೀರಿನಲ್ಲಿ ತಲೆಗೆ ಸ್ನಾನ ಮಾಡಬೇಕು. ಅನಾರೋಗ್ಯದಿಂದ ಇರುವವರು, ವಯಸ್ಸಾದವರು, ಮಕ್ಕಳು ಉಗುರು ಬೆಚ್ಚನೆಯ ನೀರಿನಲ್ಲಿ ಸ್ನಾನ ಮಾಡಬಹುದು. ಹೆಂಗಸರು ನವರಾತ್ರಿಯ ಪ್ರಾರಂಭದ ದಿನ ಹಾಗೂ ನವಮಿ ದಶಮಿಯ ದಿನಗಳಂದು ತಲೆಗೆ ಸ್ನಾನವನ್ನು ಮಾಡಬಹುದು. ನವರಾತ್ರಿಯ ದಿನಗಳಂದು ಮದುವೆಯಾದ ಹೆಂಗಸರು ಕೂದಲು ಬಿಟ್ಟುಕೊಂಡು ಮನೆಯಲ್ಲಿ ತಿರುಗಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. ನವರಾತ್ರಿಯ ದಿನಗಳಂದು ಅಡುಗೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಗಡ್ಡೆಗಳು, ಮಾಂಸಾಹಾರವನ್ನು ತಿನ್ನಲೇಬಾರದು. ಒಂದು ವೇಳೆ ತಿಂದರೆ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ನವರಾತ್ರಿಯ ದಿನಗಳಂದು ಸ್ನಾನವನ್ನು ಬೆಳಿಗ್ಗೆ 10 ಗಂಟೆಯ ಒಳಗೆ ಸ್ನಾನ ಮಾಡಬೇಕು. 10 ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಅದು ರಾಕ್ಷಸ ಸ್ನಾನವಾಗುತ್ತದೆ. ಹೀಗೆ ಮಾಡುವವರ ಗುಣವು ರಾಕ್ಷಸನನ್ನು ಹೋಲುತ್ತದೆ. ನವರಾತ್ರಿಯ ದಿನಗಳಂದು ಆಹಾರವನ್ನು ತಯಾರಿಸುವಾಗ ಅಡುಗೆಗೆ ಕಲ್ಲು ಉಪ್ಪನ್ನು ಮಾತ್ರ ಉಪಯೋಗಿಸಬೇಕು. ಕಲ್ಲು ಉಪ್ಪನ್ನು ಅಲ್ಲದೆ ಬೇರೆಯ ಉಪ್ಪನ್ನು ಉಪಯೋಗಿಸುವುದರಿಂದ ನಿಮ್ಮ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಗುತ್ತದೆ. ನವರಾತ್ರಿಯ ದಿನಗಳಂದು ತುಳಸಿ ಎಲೆಗಳನ್ನು ಕೀಳಬಾರದು. ಏಕೆಂದರೆ ಈ ದಿನಗಳಂದು ತಾಯಿ ಲಕ್ಷ್ಮೀದೇವಿಯು ತುಳಸಿ ಗಿಡದಲ್ಲಿ ನೆಲೆಸಿರುತ್ತಾಳೆ. ನೀವೇನಾದರೂ ಕಿತ್ತರೆ ನಿಮಗೆ ಆಸ್ತಿ ನಷ್ಟ, ಧನ ನಷ್ಟ ಉಂಟಾಗುತ್ತದೆ. ನವರಾತ್ರಿಯ ದಿನಗಳಂದು ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವರನ್ನು ಹಾಗೆ ಕಳುಹಿಸಬಾರದು. ಅವರಿಗೆ ಅರಿಶಿನ, ಕುಂಕುಮವನ್ನು ಕೊಟ್ಟು ತಾಂಬೂಲದಲ್ಲಿ ಯಾವುದಾದರೂ ಹಣ್ಣನ್ನು ಇಟ್ಟುಕೊಡಬೇಕು. ನವರಾತ್ರಿಯ ದಿನಗಳಂದು ಉಪವಾಸ ಮಾಡುವರು ಸ್ವಲ್ಪ ಹಣ್ಣುಗಳನ್ನು ಸೇವಿಸಬಹುದು ಎಂದು ಪಂಡಿತರು ಸೂಚಿಸುತ್ತಾರೆ. ಉಪವಾಸ ಮಾಡುವರು ಹಗಲಿನಲ್ಲಿ ನಿದ್ರಿಸಬಾರದು. ಹೀಗೆ ಮಾಡುವುದರಿಂದ ನಿಮ್ಮ ಉಪವಾಸದ ಫಲ ಸಿಗುವುದಿಲ್ಲ. ನವರಾತ್ರಿಯ ದಿನಗಳಂದು ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಮನೆಯ ಬಾಗಿಲಿಗೆ ಸ್ವಸ್ತಕ ಗುರುತನ್ನು ಅರಿಶಿನದಲ್ಲಿ ಬರೆಯಿರಿ. ಈ ಸ್ವಸ್ತಕ ಗುರುತಿನಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರುತ್ತಾರೆ. ನಿಮ್ಮ ಎಲ್ಲಾ ಸಮಸ್ಯೆಗಳೆಲ್ಲ ತೊಲಗಿ ಹೋಗಿ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರುತ್ತದೆ. ನವರಾತ್ರಿಯ ದಿನಗಳಂದು ನೀವೇನಾದರೂ ಎಲ್ಲಾದರೂ ಪ್ರಯಾಣಕ್ಕೆ ಹೊರಟರೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಡಿ. ಏಕೆಂದರೆ ಈ ದಿಕ್ಕು ಯಮನ ದಿಕ್ಕಾಗಿದೆ. ಅಲ್ಲದೆ ನೀರಿನಲ್ಲಿಯೂ ಸಹ ಪ್ರಯಾಣವನ್ನು ಮಾಡಬಾರದು. ಹೀಗೆ ಮಾಡುವುದರಿಂದ ತುಂಬಾ ಸಮಸ್ಯೆಗಳು ಎದುರಾಗುತ್ತದೆ. ನವರಾತ್ರಿಯ ದಿನಗಳಂದು ಪೋರಕೆಯನ್ನು ಯಾರ ಕಣ್ಣಿಗೆ ಕಾಣದ ಹಾಗೆ ಬಾಗಿಲ ಹಿಂದೆ ಇಡಿ. ಏಕೆಂದರೆ ಎದುರಿಗೆ ಇದ್ದರೆ ನಿಮ್ಮ ಮನೆಗೆ ಬರುವ ಅತಿಗಳೇನಾದರೂ ಪೋರಕೆಯನ್ನು ನೋಡಿದರೆ ಲಕ್ಷ್ಮೀದೇವಿಯು ಅವರ ಹಿಂದೆ ಹೊರಟಿ ಹೋಗುತ್ತಾಳೆ. ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ತಲೆದೂರುತ್ತದೆ. ಈ ನವರಾತ್ರಿಯ ದಿನಗಳಂದು ಆ ದುರ್ಗಾಮಾತೆಯ ಆಶೀರ್ವಾದವು ನಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸೋಣ.
ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.